ತಂಗಿಯ ಗಂಡನನ್ನೇ ಪಟಾಯಿಸಿಕೊಂಡ ಅಕ್ಕ ಅವರ ಮನೆ ಸೇರಿಕೊಂಡಳು. ಅಂದು ತಂಗಿ ಈಶಾಳ ಮನೆಗೆ ಅಕ್ಕ ದಿಶಾ ಬರುತ್ತಾಳೆ. ಆಗ ದಿಶಾ, ನಾನು ನಿಮ್ಮ ಊರಿನಲ್ಲೇ ಕಾಲೇಜು ಸೇರುತ್ತಿದ್ದೇನೆ, ಹೈಯರ್ ಸ್ಟಡೀಸ್ ಮಾಡಲು ಡಿಸೈಡ್ ಮಾಡಿದ್ದೇನೆ, ಆದರೆ ಹಾಸ್ಟೆಲ್ ಇನ್ನೂ ಸಿಕ್ಕಿಲ್ಲ, ಅದಕ್ಕಾಗಿಯೇ ಇಲ್ಲಿಗೆ ಬಂದೆ ಎಂದು ಹೇಳುತ್ತಾಳೆ. ನಂತರ ಮನೆಯವರೆಲ್ಲ ಆಕೆಯ ಯೋಗಕ್ಷೇಮವನ್ನು ವಿಚಾರಿಸುತ್ತಾರೆ. ಅದೇ ಸಮಯಕ್ಕೆ ಆಕೆಗೆ ಕಾಲೇಜಿನಿಂದ ಕರೆ ಬರುತ್ತದೆ. ಆಗ ದಿಶಾ, ನನಗೆ ಹಾಸ್ಟೆಲ್ ರೂಮ್ ಏನು ಬೇಡ, ಇಲ್ಲೇ ವ್ಯವಸ್ಥೆಯಾಗಿದೆ ಎಂದು ಹೇಳುತ್ತಾಳೆ. ಅಂದು ರಾತ್ರಿ ದಿಶಾ ತಂಗಿ ಈಶಾಳೊಡನೆ ನಿನ್ನ ಮ್ಯಾರೇಜ್ ಲೈಫ್ ಹೇಗಿದೆ, ಫಸ್ಟ್ ನೈಟ್ ಎಲ್ಲ ಹೇಗೆ ಆಯಿತು ಎಂದು ಕೇಳುತ್ತಾಳೆ. ಇದರಿಂದ ಈಶಾಗೆ ನಾಚಿಕೆಯಾಗಿ ಅಲ್ಲಿಂದ ಹೋಗಿಬಿಡುತ್ತಾಳೆ. ಅದನ್ನು ಕೇಳಿಸಿಕೊಂಡ ಅಮರ್ನ ತಂಗಿ ಗರಿಮಾ ಕೂಡ ಸ್ಮೈಲ್ ಮಾಡುತ್ತಾಳೆ. ನಂತರ ಈಶಾ ಹಾಗೂ ಅಮರ್ ಬೆಡ್ರೂಮಿನಲ್ಲಿ ರೊಮ್ಯಾನ್ಸ್ ಮಾಡುತ್ತಾ ಮಲಗುತ್ತಾರೆ. ಮರುದಿನ ದಿಶಾ ಈಶಾಳ ರೂಮಿಗೆ ಬಂದು ಆಕೆಯ ರೆಡ್ ಸೀರೆಯನ್ನು ಎತ್ತಿಕೊಂಡು ಹೋಗುತ್ತಾಳೆ. ಆ ಸೀರೆಯನ್ನು ಉಟ್ಟುಕೊಂಡು ಸೆಲ್ಫಿ ತೆಗೆದುಕೊಳ್ಳುತ್ತಾ, ನನ್ನನ್ನು ಈ ಸೀರೆಯಲ್ಲಿ ಯಾರೇ ನೋಡಿದರೂ ಹುಚ್ಚರಾಗುತ್ತಾರೆ ಎಂದು ಅಂದುಕೊಳ್ಳುತ್ತಾಳೆ. ಅಂದು ರಾತ್ರಿ ಊಟ ಮಾಡುವಾಗ ದಿಶಾಗೆ ಕರೆ ಬರುತ್ತದೆ. ನಿಮಗೆ ಹಾಸ್ಟೆಲ್ ರೂಮ್ ಸಿಕ್ಕಿಲ್ಲ ಎಂದು ಆ ಕಡೆಯಿಂದ ಹೇಳುತ್ತಾರೆ. ಆಗ ದಿಶಾ, ಹಾಗಾದರೆ ನಾನು ಇಲ್ಲಿಯೇ ಯಾವುದಾದರೂ ರೂಮನ್ನು ರೆಂಟ್ ಮಾಡಿಕೊಳ್ಳುತ್ತೇನೆ ಎಂದು ಮನೆಯವರಿಗೆ ಹೇಳುತ್ತಾಳೆ. ಆಗ ಈಶಾ, ಅಕ್ಕ ನೀನು ಇಲ್ಲೇ ಇರು, ಎಲ್ಲಿಗೂ ಹೋಗಬೇಡ ಎಂದು ಹೇಳುತ್ತಾಳೆ. ಆಗ ಅಮರ್ನ ತಾಯಿ ಹಾಗೂ ಅಮರ್ ಕೂಡ ನೀನು ಕಾಲೇಜು ಮುಗಿಯುವವರೆಗೂ ಕೂಡ ಇಲ್ಲೇ ಇರು ಎಂದು ಆಕೆಯನ್ನು ಒಪ್ಪಿಸುತ್ತಾರೆ. ಆದರೆ ಇದು ಗರಿಮಾಗೆ ಇಷ್ಟವಾಗುವುದಿಲ್ಲ. ಅಕ್ಕ ನಿನ್ನ ಮದುವೆಯಾಗಲಿ ಎಂದು ಆಶಿಸುತ್ತೇನೆ ಎಂದು ಈಶಾ ನಂತರ ಹೇಳುತ್ತಾಳೆ. ಆಗ ದಿಶಾ, ನನ್ನ ಹಣೆಬರದಲ್ಲಿ ಮದುವೆ ಬರದಿಲ್ಲ, ನನ್ನ ಯಾರೇ ನೋಡಿದರೂ ಒಪ್ಪುತ್ತಿಲ್ಲ ಎಂದು ಹಳೆಯ ನೆನಪನ್ನು ನೆನೆಸಿಕೊಳ್ಳುತ್ತಾಳೆ. ಅಂದು ದಿಶಾಳನ್ನು ನೋಡಲು ಅಮರ್ ಮನೆಯವರು ಬಂದಿದ್ದಾಗ ಅವರು ಅವಳನ್ನು ಒಪ್ಪದೆ ಅವಳ ತಂಗಿಯಾದ ಈಶಾಳನ್ನು ಮದುವೆ ಮಾಡಿಕೊಳ್ಳಲು ಸೆಲೆಕ್ಟ್ ಮಾಡಿಕೊಳ್ಳುತ್ತಾರೆ. ಇದರಿಂದ ದಿಶಾಳಿಗೆ ಬಹಳ ನಿರಾಶೆಯಾಗುತ್ತದೆ, ಬಹಳ ಕಣ್ಣೀರು ಹಾಕಿರುತ್ತಾಳೆ. ಮರುದಿನ ರಾತ್ರಿ ರೆಡ್ ಸ್ಯಾರಿಯಲ್ಲಿ ದಿಶಾ ರೆಡಿಯಾಗಿ ನಿಂತಿರುತ್ತಾರೆ. ಆಗ ಹಿಂದಿನಿಂದ ಬಂದ ಅಮರ್ ತನ್ನ ಪತ್ನಿ ಈಶಾ ಎಂದುಕೊಂಡು ಆಕೆಯನ್ನು ತಬ್ಬಿಕೊಂಡು ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಆಗ ಅವಳು ದಿಶಾ ಎಂದು ಗೊತ್ತಾಗಿ ಅಮರ್ಗೆ ಶಾಕ್ ಆಗುತ್ತದೆ. ನಂತರ ದಿಶಾ ಬಲವಂತವಾಗಿ ಅಮರ್ನನ್ನು ಬೆಡ್ ಮೇಲೆ ತಳ್ಳಿ ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡಿಬಿಡುತ್ತಾಳೆ. ಆಗ ಕಂಟ್ರೋಲ್ ಕಳೆದುಕೊಂಡ ಅಮರ್ ಆಕೆಯ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ಕೂಡ ದಿಶಾ ಅಮರ್ನ ಬೆಡ್ರೂಮ್ಗೆ ಬಂದು ಅವನನ್ನು ನೈಸ್ ಮಾಡಲು ಶುರು ಮಾಡುತ್ತಾಳೆ. ಆಗಾಗಲೇ ಅಮರ್ಗೆ ದಿಶಾ ಮೇಲೆ ಆಸೆ ಶುರುವಾಗುತ್ತದೆ. ಆಗ ಅವನು ಆಕೆಯನ್ನು ಹಗ್ ಮಾಡಿ ನನಗೆ ನೀನು ಬೇಕು ಎಂದು ಹೇಳುತ್ತಾನೆ. ಅದೇ ಸಮಯಕ್ಕೆ ಅಮರ್ನ ತಂಗಿ ಅದನ್ನು ನೋಡಿ ಶಾಕ್ ಆಗುತ್ತಾಳೆ. ಆಗ ಅಮರ್ ದಿಶಾ ಬೀಳುತ್ತಿದ್ದಳು, ಅದಕ್ಕೆ ಆಕೆಯನ್ನು ಹಿಡಿದುಕೊಂಡೆ ಎಂದು ಸುಳ್ಳು ಹೇಳುತ್ತಾನೆ. ನಂತರ ಗರಿಮಾ, ಈಶಾ ಹಾಗೂ ದಿಶಾ ಜೊತೆಗಿರುವಾಗಲೇ ನಿನ್ನ ಅಕ್ಕ ನಿನ್ನ ಜೀವನವನ್ನು ಹಾಳು ಮಾಡಲು ಬಂದಿದ್ದಾಳೆ, ನಿನ್ನ ಗಂಡನನ್ನು ನೀನು ಹುಷಾರಾಗಿ ನೋಡಿಕೊ, ಈಕೆಯನ್ನು ಇಲ್ಲಿಂದ ಕಳಿಸು ಎಂದು ಮುಖಕ್ಕೆ ಹೊಡೆದಂಗೆ ಹೇಳುತ್ತಾಳೆ. ಆದರೆ ದಿಶಾ ಇವಳು ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾಳೆ ಎಂದು ಅವಳು ಅಳುವ ನಾಟಕವನ್ನು ಆಡುತ್ತಾಳೆ. ಆಗ ತಂಗಿ ಈಶಾ ಅಕ್ಕನನ್ನೇ ನಂಬುತ್ತಾಳೆ. ಸ್ವಲ್ಪ ದಿನಗಳ ನಂತರ ಈಶಾಗೆ ವಾಂತಿಯಾಗುತ್ತದೆ. ಆಕೆ ಪ್ರೆಗ್ನೆಂಟ್ ಎಂದು ಮನೆಯವರೆಲ್ಲ ಖುಷಿ ಪಡುತ್ತಾರೆ. ಆಗ ಈಶಾ ಪ್ರೆಗ್ನೆಂಟ್ ಆಗಿರುವುದರಿಂದ ಆಕೆ ರೂಮ್ನಲ್ಲಿ ರೆಸ್ಟ್ ಮಾಡುವಾಗ ಇವರಿಬ್ಬರು ಮಹಡಿ ಮೇಲೆ ಬಂದು ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ. ಮರುದಿನ ಗರಿಮಾ ಸ್ವೀಟ್ ಮಾಡಿ ಎಲ್ಲರಿಗೂ ತಿನ್ನಿಸುತ್ತಾಳೆ. ಆಗ ದಿಶಾಳಿಗೆ, ನಿನಗೆ ಹಾಸ್ಟೆಲ್ನಲ್ಲಿ ರೂಮ್ ಸಿಕ್ಕಿದೆ, ನನಗೆ ಕಾಲೇಜಿನಿಂದ ಕರೆ ಬಂದಿತ್ತು, ನೀನು ಇನ್ನೂ ಹೋಗಬಹುದು ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ದಿಶಾ ಶಾಕ್ ಆಗುತ್ತಾಳೆ. ಅಂದು ರಾತ್ರಿ ಅಮರ್ ದಿಶಾಳ ರೂಮಿಗೆ ಬಂದಾಗ ನನ್ನನ್ನು ನಾಳೆ ಕಳಿಸಿ ಬಿಡುತ್ತಾರೆ, ಏನಾದರೂ ಪ್ಲಾನ್ ಮಾಡಬೇಕು ಎಂದು ಯೋಚಿಸುತ್ತಾರೆ. ಆಗ ಅಮರ್ ನಾನೇ ಏನಾದರೂ ಪ್ಲಾನ್ ಮಾಡುತ್ತಾನೆ ಎಂದು ಆಕೆಗೆ ಹೇಳಿ ನಂತರ ಇಬ್ಬರು ರೊಮ್ಯಾನ್ಸ್ ಮಾಡುತ್ತಾರೆ. ಮರುದಿನ ದಿಶಾ ಕಾಲೇಜಿಗೆ ಹೊರಡಲೆಂದು ಮನೆ ಬಿಡುವಾಗ ಆಕೆಗೆ ತಲೆ ಸುತ್ತು ಬಂದು ಬೀಳುತ್ತಾಳೆ. ನಂತರ ಡಾಕ್ಟರ್ ಕರೆಸಿ ಚೆಕಪ್ ಮಾಡಿದಾಗ ಆಕೆಗೆ ಫುಡ್ ಪಾಯ್ಸನ್ ಆಗಿದೆ ಎಂದು ತಿಳಿಯುತ್ತದೆ. ಆಗ ಅವಳ ಪರಿಸ್ಥಿತಿಯನ್ನು ನೋಡಿ ಅಮರ್ನ ತಾಯಿ ಕಮಲ, ನೀನು ಇಲ್ಲೇ ಇರು, ಹಾಸ್ಟೆಲ್ಗೆ ಹೋದರೆ ಆ ಊಟ ಕೂಡ ನಿನಗೆ ಸೆಟ್ ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಇದರಿಂದ ಗರಿಮಾಗೆ ನಿರಾಶೆಯಾಗುತ್ತದೆ. ಅಂದಿನಿಂದ ರಾತ್ರಿ ಹೊತ್ತು ಈಶಾಳಿಗೆ ನಿದ್ರೆ ಬರುವ ಹಾಲು ಕುಡಿಸಿ ಇಬ್ಬರು ಟೆರೆಸ್ ಮೇಲೆ ಭೇಟಿಯಾಗುತ್ತಾರೆ. ಆಗ ದಿಶಾ, ನನಗೆ ನೀನು ಬೇಕು, ನಿನ್ನನ್ನು ನಾನು ಮದುವೆಯಾಗಬೇಕು ಎಂದು ಹೇಳುತ್ತಾಳೆ. ಆಗ ಅಮರ್ ಕೂಡ ನನಗೆ ನಿನ್ನಿಂದ ಸಿಕ್ಕ ಸುಖ ಈಶಾಳಿಂದ ಎಂದು ಸಿಕ್ಕಿಲ್ಲ ಎಂದು ಹೇಳುತ್ತಾನೆ. ಅದೇ ಸಮಯಕ್ಕೆ ಈಶಾಳಿಗೆ ಎಚ್ಚರವಾಗುತ್ತದೆ. ಆಕೆ ಹುಡುಕಿಕೊಂಡು ಮಹಡಿ ಮೇಲೆ ಬಂದು ನೋಡಿಬಿಡುತ್ತಾಳೆ. ಆಗ ಈಶಾಳನ್ನು ನೋಡಿ ಇವರಿಬ್ಬರು ಶಾಕ್ ಆಗುತ್ತಾರೆ. ಆಗ ಈಶಾ, ನೀನು ನನ್ನ ಪತಿಯ ಮೇಲೆ ಕಣ್ಣು ಹಾಕಿದೆಯೇ ಎಂದು ಬೈಯುತ್ತಾಳೆ. ಆಗ ದಿಶಾ, ನನ್ನ ಮದುವೆಯಾಗಬೇಕಿದ್ದ ಅಮರ್ನನ್ನು ನೀನು ಕಿತ್ತುಕೊಂಡೆ ಎಂದು ವಾಪಸ್ ಬೈಯುತ್ತಾಳೆ. ಆಗ ಈಶಾ, ನೀವು ಕೂಡ ನನ್ನನ್ನು ಏಕೆ ಮದುವೆಯಾದಿರಿ, ಈಗ ನನಗೆ ಏಕೆ ಮೋಸ ಮಾಡುತ್ತಿದ್ದೀರಿ ಎಂದು ಅಮರ್ಗೆ ಕೇಳುತ್ತಾಳೆ. ಆಗ ಅಮರ್ ಕೂಡ ನಾನು ದಿಶಾಳನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಾನೆ. ಆಗ ಕೋಪಗೊಂಡ ಈಶಾ, ನಾನು ಮನೆಯವರಿಗೆ ಹೇಳುತ್ತೇನೆ ಎಂದು ಹೇಳುತ್ತಾಳೆ. ಆಗ ಕೋಪಗೊಂಡ ಅಮರ್ ಹೊಡೆದು ಬೀಳಿಸುತ್ತಾನೆ. ಆಕೆಯ ಹೊಟ್ಟೆಗೆ ಪೆಟ್ಟು ಬಿದ್ದು ಆಕೆಯ ಅಬಾರ್ಷನ್ ಆಗಿಬಿಡುತ್ತದೆ. ಆಗ ಅವಳ ತಾಯಿ ಕೂಡ ಬಂದಿರುತ್ತಾಳೆ. ಅವಳ ಮುಂದೆ ಈಶಾ ಅಕ್ಕ ಮೋಸ ಮಾಡುತ್ತಿದ್ದಾಳೆ ಎಂದು ಹೇಳಿಬಿಡುತ್ತಾಳೆ. ಆಗ ಅವಳ ತಾಯಿ ದಿಶಾಳಿಗೆ ಹೊಡೆಯಲು ಹೋದಾಗ ಅಮರ್ ಆಕೆಯನ್ನು ತಡೆದು, ನಾನು ಕೂಡ ದಿಶಾಳನ್ನು ಪ್ರೀತಿ ಮಾಡುತ್ತಿದ್ದೇನೆ, ನಾನು ಆಕೆಯನ್ನು ಮದುವೆಯಾಗುತ್ತೇನೆ ಎಂದು ಹೇಳುತ್ತಾನೆ. ಆಗ ದಿಶಾ ಕೂಡ ಅಮರ್ ಮೇಲೆ ನನ್ನ ಹಕ್ಕು ಇದೆ, ನನ್ನದನ್ನು ವಾಪಸ್ ಪಡೆದೇ ತೀರುತ್ತೇನೆ ಎಂದು ಹೇಳುತ್ತಾಳೆ. ಆಗ ಈಶಾ ಈ ಮನೆಯಿಂದ ತೊಲಗು ಎಂದು ದಿಶಾಳಿಗೆ ಬೈಯುತ್ತಾಳೆ. ಆಗ ಅವಳ ತಾಯಿ ದಿಶಾಳನ್ನೇ ಅಲ್ಲಿಂದ ಎಳೆದುಕೊಂಡು ಹೋಗುತ್ತಾಳೆ. ಇದರಿಂದ ಕೋಪಗೊಂಡ ಅಮರ್ ಅಂದು ರಾತ್ರಿ ಈಶಾಳನ್ನು ತನ್ನ ಬೆಡ್ರೂಮ್ಗೆ ಸೇರಿಸದೆ ರೂಮಿನಿಂದ ಆಚೆ ತಳ್ಳುತ್ತಾನೆ. ನಂತರ ದಿಶಾಳಿಗೆ ಫೋನ್ ಮಾಡಿ ನಿನ್ನನ್ನು ಬಿಟ್ಟು ಇರಲು ಆಗುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ದಿಶಾ, ಈಶಾ ಬದುಕಿರುವವರೆಗೂ ನಾನು ನಿನ್ನನ್ನು ಒಂದಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಆಗ ಅಮರ್ ಆಕೆಯನ್ನು ನಾನು ಮುಗಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ದಿಶಾ, ಅದು ನ್ಯಾಚುರಲ್ ಡೆತ್ ಎನಿಸಬೇಕು, ಆ ರೀತಿ ಮಾಡು ಎಂದು ಹೇಳುತ್ತಾಳೆ. ಮರುದಿನ ಈಶಾ ಬಾತ್ರೂಮಿನಲ್ಲಿ ಗೀಸರ್ನಿಂದ ಕರೆಂಟ್ ಶಾಕ್ ಹೊಡೆದು ಸತ್ತು ಹೋಗುತ್ತಾಳೆ. ಆಗ ಮನೆಯವರೆಲ್ಲ ಕಣ್ಣೀರು ಹಾಕುತ್ತಾರೆ. ಅಂದು ಶೋಕ ಆಚರಿಸುವಾಗ ಅಮರ್, ಇದು ದೇವರ ಲೀಲೆಯಾಗಿದೆ, ನಾನು ಹಾಗೂ ದಿಶಾ ಒಂದಾಗಬೇಕು, ಅದಕ್ಕಾಗಿ ಅವಳನ್ನು ಬೇಗ ಕರೆಸಿಕೊಂಡಿದ್ದಾನೆ, ನೀವು ಒಪ್ಪದಿದ್ದರೂ ನಾನು ಆಕೆಯನ್ನು ಮದುವೆಯಾಗುತ್ತೇನೆ ಎಂದು ಅಮ್ಮನಿಗೆ ಹೇಳುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ಅಮರ್ನ ತಾಯಿ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ಆದರೆ ಸ್ವಲ್ಪ ದಿನ ಕಳೆಯಬೇಕೆಂದು ಹೇಳುತ್ತಾಳೆ.
ಇದರಿಂದ ದಿಶಾಗೆ ಖುಷಿಯಾಗುತ್ತದೆ. ಮರುದಿನ ದಿಶಾ ಹಾಗೂ ಅಮರ್ ತಾವು ಮಾಡಿದ ಪ್ಲಾನ್ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ. ಬೇಕಂತಲೇ ಗೀಸರ್ನಿಂದ ಶಾಕ್ ಹೊಡೆಯುವಂತೆ ಅವರೇ ವೈರ್ ಅನ್ನು ಕಟ್ ಮಾಡಿರುತ್ತಾರೆ. ಅವರು ಮಾತನಾಡುತ್ತಿದ್ದುದನ್ನು ಗರಿಮಾ ರೆಕಾರ್ಡ್ ಮಾಡಿಕೊಳ್ಳುತ್ತಾ ಇರುವಾಗ ಸಿಕ್ಕಿ ಬೀಳುತ್ತಾಳೆ. ನಂತರ ಆಕೆ ಮೊಬೈಲ್ ಅನ್ನು ಇವರಿಬ್ಬರು ಕಿತ್ತುಕೊಳ್ಳುತ್ತಾರೆ. ಆಕೆ ಪೊಲೀಸ್ಗೆ ಹೇಳುತ್ತೇನೆ ಎಂದು ಆಕೆಯನ್ನು ಹಿಡಿದು ಸಾಯಿಸಲು ಪ್ರಯತ್ನಿಸುತ್ತಾರೆ. ಅದೇ ಸಮಯಕ್ಕೆ ಪೊಲೀಸರೊಡನೆ ಅಮರ್ನ ತಾಯಿ ಕಮಲಾ ಬಂದು ದಿಶಾಳ ಕಪಾಳಕ್ಕೆ ಹೊಡಿತಾಳೆ. ಆಗ ಕಮಲಾ, ನೀನು ಸಾವಿನ ದಿನವೇ ಮದುವೆಯ ಮಾತನಾಡಿದೆ, ಅದಕ್ಕೆ ನಿನ್ನ ಮೇಲೆ ಅನುಮಾನ ಬಂದಿತ್ತು. ನೀನು ಮೊದಲೇ ಮಾನ ಮರ್ಯಾದೆ ಇಲ್ಲ, ಈಗ ಕೊಲೆಗಾರ ಕೂಡ ಆಗಿದ್ದೀಯಾ ಎಂದು ಅಮರ್ಗೆ ಬೈಯುತ್ತಾಳೆ. ನಂತರ ಪೊಲೀಸರು ಅವರಿಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಮೂವೀಸ್ HD ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಸವಾಲಿ ಸಾಲಿ ಎಂದು ಹುಡುಕಿ ನೋಡಬಹುದು.